ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಬೇಕು ಅಂದರೆ ಇರೋದೊಂದು ದೇವಸ್ಥಾನ ಬಂದು ವಿಸಿಟ್ ಮಾಡಿ. ನೀವು ಜೀವನದಲ್ಲಿ ನಂಬಿದ್ದೀರಾ ಅಥವಾ ನೊಂದಿದ್ದೀರಾ, ಏನಾದರೂ ನಂಬಿ ಮೋಸ ಆಗಿದ್ದೀರಾ, ದೃಷ್ಟಿ ಅಥವಾ ಏನಾದರೂ ಬೇರೆ ಏನಾದರೂ ಪ್ರಾಬ್ಲಮ್ ಇದೆ, ನೀವು ಇಲ್ಲಿ ಬಂದು ನೋಡಿ ಆಮೇಲೆ ಏನಾದರೂ ಆಗಿಲ್ಲ ಅಂತಂದರೆ ನಾನೇ ಸುಳ್ಳು ಅಂತ ಹೇಳ್ಕೊಂಡು ಒಪ್ಕೋತೀನಿ. ಅದು ಇಲ್ಲೇನೋ ಒಂಥರ ವಿಶೇಷತೆ ತುಂಬ ಇದೆ. ಏನೇ ಅಂದ್ಕೊಂಡ್ರು ಮನಸ್ಸೊಳಗೆ ಅದು ಬೇಗ ಈಡೇರುತ್ತೆ. ನಮ್ಮ ಅಂದೇವ್ರಿಗೆ ಎಲ್ಲ ನಾವು ಕೈ ಮುಗಿದೀವಿ, ಅಡ್ವಿ ಎಲ್ಲ ಮಾಡಿದ್ದೀವಿ. ಬಟ್ ನಮ್ಮ ಅಂದೇವ್ರಿಗಿಂತ ಹೆಚ್ಚಾಗ್ಬಿಟ್ಟಿದ್ದೀವಿ ದೇವರಿಗೆ. ಇದು ಎಲ್ಲ ಕಡೆ ಹೋದೆ ಸರ್, ನನಗೇನು ಅದಾಗಲಿಲ್ಲ. ಆದ್ದರಿಂದ ಇಲ್ಲಿ ಬಂದ ಮೇಲೆ ನನಗೆ ಸ್ವಲ್ಪ ಕಷ್ಟ ಸಮಾಧಾನ ಆಗ್ತಾಯಿದೆ. ಈ ಸನ್ನಿಧಾನಕ್ಕೆ ಬಂದ ಮೇಲೆ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇವಾಗ ಮನೇಲಿ ಸುಖ ಶಾಂತಿ ನಿಮಗೆಲ್ಲ ತುಂಬ ಚೆನ್ನಾಗಿದೆ. ನಿರಂಜನ್ ಕುಮಾರ್ ಅಂತ, ಚಟ್ಟಿಯಾಗರ ಕೊರಟಗೆರೆ ತಾಲೂಕು, ನಮ್ಮದು ತುಮಕೂರು ಡಿಸ್ಟ್ರಿಕ್ಕು. ನಾನು ಒಂದು 100 ದೇವ್ರನ್ನ ಸುತ್ತಿದ್ದೀನಿ. ನಾನು ಏನೋ ನನಗೆ ಕೈ ಕಾಲು ಕೀಲು ನೋವು ಬರೋದು, ಮತ್ತು ಮೀನಿನ ಕಂಡ ಅಂತೀವಲ್ಲ ಕಾಲ ಹತ್ರ, ಆ ಮೀನಿನ ಕಂಡೆಲ್ಲ ನರಗಳೆಲ್ಲ ನೋವು ಬರೋದು. 100 ಹಾಸ್ಪಿಟಲ್ ಸುತ್ತಿದ್ದೀನಿ, 100 ದೇವ್ರು ಸುತ್ತಿದ್ದೀನಿ. ಮೈ ಮೇಲೆ ಬರೋ ದೇವ್ರನ್ನೂ ನಾನು ಬಂದಿದ್ದೀನಿ, ಮಾಮೂಲಿ ಈ ಥರ ದೇವ್ರಿಗೂ ಬಂದಿದ್ದೀನಿ. ಯಾವ ದೇವ್ರಿಗೆ ಹೋದರೂ ಒಂದೇ 1% ಕೂಡ ಮೇಲಾಗಿಲ್ಲ. ಸುಮ್ಮನೆ ದುಡ್ಡು ಖರ್ಚು ಅಷ್ಟೇ. ರಾತ್ರಿ ಹೊತ್ತು ನನಗೆ ನಿದ್ದೆನೇ ಮಾಡ್ತಿರಲಿಲ್ಲ. ನಾನು ಸುಮಾರು ಒಂದು 10 ವರ್ಷದ ಮೇಲಿಂದ ನನಗೆ ಈ ಥರ ಪ್ರಾಬ್ಲಮ್ ಇರೋದು. ನಾನು ರಾತ್ರಿ ಹೊತ್ತು ಎಷ್ಟೋ ಸರಿ ಹತ್ಕೊಂಡು ಮಲ್ಕೊಂಡಿದ್ದೀನಿ. ನಮಗೆ ಯಾರೋ ಹಿಂಗೆ ಹೇಳಿದ್ರು, ಈ ಥರ ದೇವಸ್ಥಾನ ಓಪನ್ ಆಗಿದೆ, ಹಿಂಗೆ ಬನ್ನಿರಿ ನೋಡೋಣ, ನೀವು ಸರಿ ಏನಾರು ಬಂದು ಅನುಕೂಲ ಆಗ್ಬೋದಿರೋ ಅಂತ. ಸರಿ 500 ನಾವು ಕಂಡು ಸ್ವಾಮಿ ಹಿಂಗಿದೇನೋ ಹೊತ್ತಿಗೆ ನೋಡೋಣಪ್ಪ, ನೀವು ನೋಡೋರೆ ಹಾಸ್ಪಿಟ್ಲೆಲ್ಲ ಸುತ್ತಿದ್ದೀರಾ, ಮತ್ತು ದೇವಸ್ಥಾನಕ್ಕೆ ಬೇರೆ ಬೇರೆ ದೇವರಿಗೆಲ್ಲ ಹೋಗಿದ್ದಾರೆ, ಮೇಲಾಗಿಲ್ಲ ಅಂತೀರ. ನೋಡೋಣ ದೇವ್ರಿಗೆ ಒಂದು ಅರ್ಕೆ ಕಟ್ಟಿ, ಈಗ 101 ರೂಪಾಯಿ ಕೊಟ್ಟು ಒಂದು ಕಾಯಿ ತೊಗೊಂಡು ಅರ್ಕೆ ಕಟ್ಟಿ ಪೂಜೆ ಮಾಡಿಸ್ರಿ, ಅಂದ್ಕೊಂಡು ಅವ್ರು ನೋಡೋಣ ಒಳ್ಳೇದಾಗ್ಬೋದೇನೋ, ದೇವ್ರ ಮೈ ಮೇಲೆ ನಮ್ಮದೇನಿಲ್ಲ ಅಂತಂದರು. ನೋವಿಲ್ಲ, ಪೇನ್ ಇದುವರೆಗೂ ಇಲ್ಲ ನನಗೆ. ಇದು ಬರ್ತಾ ಇರೋದು 3ನೇ ವಾರ ನನಗೆ ಬರ್ತಾ ಇರೋದು. 2 ಮಂಗಳವಾರ ಓಡಿಸ್ತೀವಿ, ಮತ್ತು ಇವತ್ತು ಅಮಾವಾಸ್ಯೆ ದಿವಸ ಬಂದಿದ್ವಿ. ನನಗಂತೂ ಫುಲ್ ಖುಷಿಯಾಗಿದೆ. ಅದು ನಮ್ಮ ಸುಮ್ಮನೆ ಸುಳ್ಗೋಸ್ಕರ ಹೇಳ್ತಾ ಇಲ್ಲ ನಾವು, ಗೊತ್ತಾಯ್ತಾ. ನನಗೆ ಆಗಿರೋ ಅನುಭವಕ್ಕೆ ನಾನು ಹೇಳ್ತಾ ಇರೋದು. ನನಗೆ ಎಷ್ಟೋ ಕಡೆ ಹಾಸ್ಪಿಟಲ್ ಸುತ್ತಿರ್ತಾರೆ, ಗೊತ್ತಾಯ್ತಾ. ಬಂದು ಒಂದು ಸರಿ ಪ್ರತಿನಿತ್ಯ ಕೈ ಮುಕ್ಕೊಂಡು ಅರ್ಕೆ ಹೊತ್ಕೊಂಡು ಹೋಗಿ ತಡೆ ಹೊಡ್ಸ್ಕೊಂಡು ಹೋಗಿ 100ಕ್ಕೆ 100% ಮೇಲಾಗೋದು ಅಂತ ನನಗೆ ನಂಬಿಕೆ ಇದೆ. ನನಗೆ ನಾನು ಭಾರಿ ಕಷ್ಟಪಟ್ಟಿದ್ದೀನಿ. ಯಾರ ಹೇಳಿದರು ದೇವರು ಈ ಥರ ಐತೆ, ಎಲ್ಲಿವ್ರಿಗೆ ಹೋಗು, ಕಷ್ಟ ಪರಿಹಾರ ಆಗ್ತೈತೆ ಅಂತ ಹೇಳಿದರು. ಮೊನ್ನೆ ಒಂದು ದಿವಸ ಬಂದಿದ್ದೆ. ಬಂದು ಸ್ವಾಮಿಯವರು ಮಂಗಳವಾರ ಬಾ, ನೀರು ಹಾಕ್ಸಿ, ನೀರು ಹಾಕ್ಕೊಂಡು ಹೋಗು, ಹಾಕ್ಸ್ಕೊಂಡು ಹೋಗು ಅಂದರು. ನೀರು ಹಾಕ್ಸ್ಕೊಂಡ್ರೆ ನಮಗೆ ಸ್ವಲ್ಪ ಸಮಾಧಾನ ಆಗಿದೆ, ನೆಮ್ಮದಿ ಇದೆ. ನೀವು ಬರೀ ಕಾಲಲ್ಲಿ ಇಲ್ಲಿ ಬಂದು ನೋಡಿ. ನೆಕ್ಸ್ಟ್ ಸತಿ ಕಾರಲ್ಲಿ ಬೈಕಲ್ಲಿ ನೀವೇನು ಅನ್ಕೊತಿರೋ ಅದಾದಮೇಲೆ ನೀವು ಬಂದೇ ಬರ್ತಿಲ್ಲ, ಅದರಲ್ಲೇ ಬರ್ತೀರಾ. ಇದಕ್ಕೆ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ನಿಮಗೆ. ಜಾಬ್ ಮಾಡೋದಕ್ಕೆ ಸ್ವಲ್ಪ ಸರ್ಚ್ ಮಾಡ್ತಾಯಿದ್ದೆ ಎಜುಕೇಷನ್ ಆದಮೇಲೆ, ಆಮೇಲೆ ಹುಡುಕಿದ್ದು, ಆಮೇಲೆ ಸ್ವಲ್ಪ ಜಾಬ್ ಕ್ವಿಟ್ ಮಾಡಿದೆ. ಅದಾದಮೇಲೆ 3-4 ಮಂತ್ಸ್ ಜಾಬ್ ಸಿಕ್ಕಿರಲಿಲ್ಲ. ಇಲ್ಲಿ ಬಂದು ನಾನು ಬೇಡ್ಕೊಂಡ್ಮೇಲೆ ನಾನು ಯಾವ್ದು ಕಂಪನಿ ಅಂದ್ಕೊಂಡಿದ್ನೋ, ಯಾವ ಥರ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಿದ್ನೋ ಅದೇ ಥರ ಕಂಪನಿ ಸಿಕ್ತು, ಅದೇ ಥರ ನನಗೆ ಸ್ಯಾಲ್ರಿನೂ ಸಿಕ್ತು. ಇವಾಗ ಹ್ಯಾಪಿ ಆಗಿದ್ದೀನಿ. ಮಂತ್ಲಿ ಒಂದು ಟೈಮ್ ಇಲ್ಲಿಗೆ ಬರಲೇಬೇಕು ಅನಿಸುತ್ತೆ ನನಗೆ, ಅದರಿಂದ ನಾನು ಬಂದೇ ಬರ್ತಾ ಇರ್ತೀನಿ. ಇದನ್ನೇ ನಂಬೋದು ಏನಕ್ಕೆ ಅಂತ ಅಂದರೆ, ಇಲ್ಲಿ ಬಂದು ನಮ್ಗೆ ಒಳ್ಳೇದಾಗಿದೆ. ನಾವು ಸುಮ್ಮನೆ ಎಲ್ಲ ದೇವ್ರಿಗೂ ಹೋಗ್ತೀವಿ ಅಂತ ನಾವು ಇಲ್ಲಿ ಅದೇ ಥರ ಅಂದ್ಕೊಂಡು ಬಂದು, ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಮಗೆ ಶಕ್ತಿ ಎಷ್ಟಿದೆ ಅಂತ. ಇಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಪಾಸಿಟಿವ್ ಎನರ್ಜಿ ತುಂಬ ಜಾಸ್ತಿ ಸಿಗ್ತಾ ಇದೆ ನಮಗೆ ಇದರಲ್ಲಿ. ಅದರಿಂದ ನಾನು ಬೇರೆಯವ್ರಿಗೂ ಅದೇ ಹೇಳ್ತೀನಿ ಬನ್ನಿ ಅಂತ. ಮತ್ತೆಲ್ಲ ನನ್ನ ತಾಯಿ ಬಗ್ಗೆನೇ ಹೇಳ್ತೀನಿ. ಅವ್ರು ಆಲ್ಮೋಸ್ಟ್ ಹೇಳಿದ್ನಲ್ಲ, ಅವ್ರು ತುಂಬ ಕುಗ್ಗೋಗಿದ್ರು. ಆಲ್ಮೋಸ್ಟು ಅದರಲ್ಲಿ ಬಿಸ್ನೆಸ್ಸಲ್ಲೆಲ್ಲ ತುಂಬ ಲಾಸ್ ಆಗಿತ್ತು ಮಾರ್ಕೆಟಲ್ಲಿ ಇರೋದ್ರಿಂದ ಅವರು. ಬಟ್ ಇವಾಗ ಅವ್ರು ತುಂಬ ಚೆನ್ನಾಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ಏನಾಗಲಿ ಖುಷಿಯಾಗಲಿ ಬೇಜಾರಾಗಲಿ ಅವ್ರು ಇಲ್ಲೇ ಬರ್ತಾರೆ ತಿಂಗಳ. ಅದರಿಂದ ನಾನು ಅದೇ ಫಾಲೋ ಮಾಡ್ತಾ ಇದ್ದೀನಿ, ಅವ್ರನ್ನ ನೋಡಿಕೊಂಡು ಅಷ್ಟೇ. ಅನ್ನೋದು ವಿಶೇಷತೆ ಏನಂದರೆ, ಕಷ್ಟ ಅಂತ ಬಂದಿದ್ದ ಭಕ್ತಾದಿಗಳ್ನ ಅವ್ರ ಕಷ್ಟನೆಲ್ಲ ನಿವಾರಣೆ ಮಾಡಿ ಅವ್ರ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಕಾಪಾಡ್ತಿರೋ ಜಗನ್ಮಾತೆ ಪ್ರತ್ಯಂಗಿರಾದೇವಿ. ನಾವಿಲ್ಲಿಗೆ ಬರ್ತಾ ಇರೋದು ಸುಮಾರು 2 ವರ್ಷದಿಂದ ಬರ್ತಾಯಿದ್ದೀವಿ. ನಮಗೆ ತುಂಬ ವ್ಯಾಪಾರದಲ್ಲಿ ಲಾಸ್ ಆಗಿಬಿಟ್ಟಿತ್ತು. ಈ ಸನ್ನಿಧಾನಕ್ಕೆ ಬಂದಮೇಲೆ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇವಾಗ ಮನೇಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಅಂದರೆ ಸತ್ಯವಾದ ದೇವರು ಪ್ರತ್ಯಂಗಿರ ದೇವಿ ಅಂದರೆ ಶತ್ರುನಾಶ ಸಂಹಾರಿಣಿ. ಅವಳಿರೋ ಜಾಗದಲ್ಲಿ ಯಾವ ಶತ್ರುಗೂ ಮುಂದಕ್ಕೆ ಜಯನೇ ಇಲ್ಲ. ಯಾಕಂದ್ರೂ ಅವ್ರ ಕಷ್ಟಗಳು ನೋಡ್ಕೊಂಡು ಹೋಗೋಕ್ಕೆ ನೆಮ್ಮದಿ ಸಿಗುತ್ತೆ ಅಂತಲೇ ಬರೋದು ಎಲ್ಲ ದೇವರು, ಎಲ್ಲರೂ ಭಕ್ತಾದಿಗಳು ಬರೋದು. ಆದರೆ ನಾವು ತುಂಬ ಸನ್ನಿಧಾನಕ್ಕೆ ಹೋಗಿದ್ದೀವಿ, ಆದರೆ ಇಲ್ಲೇನೋ ಒಂಥರ ವಿಶೇಷತೆ ತುಂಬ ಇದೆ. ಸ್ವಲ್ಪ ಆರೋಗ್ಯ ಸಮಸ್ಯೆ ಎಲ್ಲ ಜಾಸ್ತಿ ಇತ್ತು, ಮತ್ತು ಮನೆ ಕಡೆ ಏನಾದ್ರು ಸಮಸ್ಯೆಗಳು ಇತ್ತು. ಹಾಗಾಗಿ ನಾವು ಯಾರು ಹೇಳಿದ್ರು ಇಲ್ಲಿ ಈ ಥರ ಹೆಂಗೆ ದೇವಸ್ಥಾನ ಆಗಿದೆ ಅಂತ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ ನಂತರ ಸ್ವಲ್ಪ ಒಳ್ಳೆಯ ಅನುಕೂಲ ಕಾಣ್ತಾ ಇದೆ. ಈ ಥರ ಬೇರೆ ಎಲ್ಲೂ ದೇವಸ್ಥಾನ ಹತ್ತಿರದಲ್ಲಿ ಎಲ್ಲೂ ಇಲ್ಲ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆಗೆ ನನಗೆ ಏನೇ ಕೆಲಸ ಮಾಡೋಕ್ಕಾಗಲಿ ಮತ್ತು ಏನು ಒಂದು ಮನುಷ್ಯನೇ ಅನಿಸಲಿಲ್ಲ. ನಾನು ಕೆಟ್ಟ ಕೆಲಸಗಳಿಗಾಗಲಿ ಎಲ್ಲ ಫುಲ್ಲು ಅಡಿಕ್ಟ್ ಆಗ್ಬಿಟ್ಟಿದ್ದೆ. ಇವತ್ತು ನಾನು ಏನು ಇದ್ದೀನಿ ಅಂದರೆ, ಇಲ್ಲಿಗೆ ಪ್ರತಿ ಮಂಗಳವಾರ ಶುಕ್ರವಾರ ಬರ್ತಾ ಇದ್ದೀನಿ. ನಾನು ರಿಯಲ್ ಬಿಸ್ನೆಸ್ ಮಾಡ್ತಿದ್ದೆ, ರಿಯಲ್ ಬಿಸ್ನೆಸ್ಸು. ನನಗೇನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಿಗೆ ಬಂದಾಗಲಿಂದ ನನಗೆ ಕೆಟ್ಟ ಚಟ ಆಗಲಿ, ರಿಯಲ್ ಬಿಸ್ನೆಸ್ಸು ಇಲ್ಲಿಗೆ ಬಂದ ಬಿಸ್ನೆಸ್ನಾಗೆ ಫುಲ್ಲು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನಗೇನು ಆಗ್ತಾ ಇರಲಿಲ್ಲ. ಇಲ್ಲಿ ಬಂದಾಗಲಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಬಂದವರು
ಆಲ್ಮೋಸ್ಟ್ 99% ಎಲ್ಲರಿಗೂ ಒಳ್ಳೆಯದಾಗಿದೆ.